ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಮತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 15 × 40 ಬರುತ್ತೆ. ಇದು ರೋಡ್ ಬೈ 15 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ ಇದು. ಸೊ ಆಫ್ ಸೈಟಲ್ಲಿ ಕಟ್ಟಿರುವಂಥದ್ದು ಇದು. ಸೊ ಮನೆ ಮುಂದೆ ರೋಡ್ ಕೂಡ ನೋಡ್ಬೋದು, 25 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೆವಲಪ್ ಆಗಿದೆ. ಸೊ ವೆಲ್ ಫ್ಯಾಮ್ಲೀಸು, ಡೀಸೆಂಟ್ ಫ್ಯಾಮ್ಲೀಸ್ ಇರುವಂಥ ಲೇಔಟ್ ಕೂಡ. ಸೊ ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರೌಂಡ್ ಸೈಡ್ ಫೇಸಿಂಗ್ ನಾರ್ತ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್, ಥರ್ಡ್ ಫ್ಲೋರ್ ಬಂದ್ಬಿಟ್ಟು 2 BHK 3 ಯೂನಿಟ್ಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 7 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು, ರೋಡಿಂದ ಅಷ್ಟೇ ತುಂಬ ಹೈಟ್ ಕೂಡ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫ್ಯೂಚರಲ್ಲೇನು ಪ್ರಾಬ್ಲಮ್ ಬರ್ದಿರ. ಸೊ ತುಂಬ ಹೈಟ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೇನ್ ಗೇಟ್ ಇದು ಓಪನ್ ಗೇಟ್ ಇರುತ್ತೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ನೋಡ್ಬೋದು, ಓಪನ್ ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮನೆಗೆ ಇದು ಸಂಪ್ ಕೊಟ್ಟಿದ್ದಾರೆ. ಸಂಪ್ ಕೂಡ ಅಷ್ಟೇ ವಾಸ್ತು ಪ್ರಕಾರ ದೇವಮೂಲಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 15,000 ಲೀಟರ್ ಕೆಪಾಸಿಟಿ ಇರುತ್ತೆ ಸಂಪ್ ಕೂಡ. CMC ವಾಟರ್ ಕನೆಕ್ಷನ್ ಮಾತ್ರ ಅವೈಲಬಲ್ ಇರುತ್ತೆ, ಓನ್ ಬೋರ್ವೆಲ್ ಏನೂ ಇಲ್ಲ. ಸೊ ಮನೆಗೆ ಇದು ಪಾರ್ಕಿಂಗ್ ಏರಿಯಾ, ಒಂದು ಕಾರ್ ಹಾಕೋಬೋದು. 5 ಸೀಟರ್ ಒಂದು ಕಾರ್ ಹಾಕ್ಕೊಂಡು ಒಂದು 4ರಿಂದ 5 2 ವೀಲರ್ ಕೂಡ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್, ಇದು 5 ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಸೊ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ 3 ಮನೆಗೂ. ಸೊ ಮೇಲ್ಗಡೆ 2 BHK 3 ಮನೆಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಎಲ್ಲ ಹಾಕ್ಕೊಡ್ತಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಒಂದು UPVC ಸೀಲಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಸೊ ಮೇನ್ ಡೋರ್ ಫೇಸಿಂಗ್ ಇದು ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಸ್ಕಲ್ಲು ಡೋರ್ ಕೂಡ ಅಷ್ಟೇ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಸೊ ಎಲ್ಲನೂ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗ್ ಎಲ್ಲನೂ. ಸೊ ಇದು ಹಾಲ್, ಇದು ಸಿಂಗಲ್ ಬೆಡ್ರೂಮ್ದು 1 BHK ಹಾಲ್. ಇದು ಹಾಲಲ್ಲಿ POP ಮಾಡಿದ್ದಾರೆ, TV ಯೂನಿಟ್ ಕೂಡ ಮಾಡಿದ್ದೆ, ನೋಡ್ಬೋದು. ಸೊ ಹಾಲ್ ಸೈಜ್ ಬಂದ್ಬಿಟ್ಟು 10x9 ಇದೆ. ಇದು ಹಾಲ್ ಸೈಜ್ ಬಂದ್ಬಿಟ್ಟು ಸೊ ಡೀಸೆಂಟ್ ಇದೆ ಹಾಲ್ ಸೈಜ್ ಕೂಡ, 600 ಸ್ಕ್ವೇರ್ ಫೀಟ್ ಆದ್ರೂ. ಸೊ ಕಿಚನ್, ಇದು ಮಾಡಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ, ಮತ್ತು ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸಿಂಕ್ ಕೂಡ ಅಷ್ಟೇ SS ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ತುಂಬ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ಸ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ದು. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್, ಇದು ಕಾಮನ್ ರೂಮ್. ಇದು ವಾಸ್ಕಲಲ್ಲಿ ರೆಸಾಲ್ ಮೆಟೀರಿಯಲ್ ಇರುತ್ತೆ. ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್, ರೆಡಿಮೇಡ್ ಡೋರ್ಸ್ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ಸ್ಟ್ಯಾಂಡಿಂಗ್ ಮಿರರು ಮತ್ತು ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ರೂಮ್ಗೆ ಫುಲ್ ಫರ್ನಿಶ್ಡ್ ಮಾಡಿದ್ದಾರೆ. ಕಾಟ್ ಕೂಡ ಫಿಕ್ಸ್ ಮಾಡಿದ್ದಾರೆ, ಆಲ್ರೆಡಿ ಫಿಕ್ಸೆಡ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಕ್ವೀನ್ ಸೈಜ್ ಕಾಟ್ ಕೊಟ್ಟು ಸೊ ಸರೌಂಡಿಂಗ್ ಕೂಡ ನೋಡ್ಬೋದು. ಒಂದು ಕಡೆ 2.5 ಫೀಟ್ ಇದೆ, ಇನ್ನೊಂದು ಕಡೆ 2 ಫೀಟ್ ಗ್ಯಾಪ್ ಕೂಡ ಇದೆ. ಸೊ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲನೂ ಅಲ್ಯೂಮಿನಿಯಂ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. 3 ಸ್ಲೈಡಿಂಗ್ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬಿಲ್ಡಿಂಗ್ ಎಲ್ಲ ಅಷ್ಟೇ ಫಿನಿಶ್ ಆಗ್ತಾ ಬಂದಿದೆ. ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗೋಗಿದೆ. ಸೊ ರೆಡಿ ಟು ಮೂವ್ ಇದೆ ಬಿಲ್ಡಿಂಗ್ ಇದು. ಸೊ ಇಮಿಡಿಯೇಟ್ ಮೂವ್ ಆಗ್ಬೋದು. ಸೊ ಆ ಥರ ಫಿನಿಶಿಂಗ್ ಇದೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಮೋಡ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ಸ್ ಮಾತ್ರ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಸಿಂಗಲ್ ಬೆಡ್ರೂಮ್. ಇದು ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಬಂದುಬಿಟ್ಟು 2 BHK ಕೊಟ್ಟಿದ್ದಾರೆ. ಸೊ ಈ ಕಡೆ ವಾಲ್ಗೆಲ್ಲ ನೋಡ್ಬೋದು ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ. ಸೊ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಬಂದುಬಿಟ್ಟು 3 ಫೀಟ್ ಕೊಟ್ಟಿದ್ದಾರೆ. ಸೊ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸೊ ಗ್ರಾನೈಟ್ ಎಲ್ಲ ಲಪೋತ್ರ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು 2 BHK ಇರುತ್ತೆ. ಮನೆ ಮುಂದೆ ಪ್ಯಾಸೇಜ್ ಕೂಡ ನೋಡ್ಬೋದು, 4 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಕೂಡ. ವಾಲ್ಗೆಲ್ಲ ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ, ಫ್ಲವರ್ ಡೆಕೋರೇಟ್ ಥರ ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್, ಇದು ಮೇನ್ ಡೋರ್ ವಾಸ್ಕಲ್ಲು ಮೇನ್ ಡೋರ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ.
ಸೊ ಇದು ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು ಡೀಸೆಂಟಾಗಿದೆ. ಹಾಲ್ ಸೈಜ್ ಬಂದ್ಬಿಟ್ಟು 11/8 ಇದೆ ಇದು. ಸೊ 11/9 ಇದೆ ಹಾಲ್ ಡೈಮೆನ್ಷನ್ ಇದು. ಸೊ ಹಾಲಲ್ಲಿ POP ಮಾಡಿದ್ದಾರೆ, TV ಯೂನಿಟ್ ಕೊಟ್ಟಿದ್ದಾರೆ, 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಲ್ಲೂ ಬ್ಯಾಕ್ ಸೈಡ್ 2 ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇರೋದಿಲ್ಲ. ಇದರಲ್ಲಿ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಹಾಲಲ್ಲಿ ಸೀಲಿಂಗ್ ಕೂಡ ಮಾಡಿದ್ದಾರೆ, POP ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸೊ ಇದು ಮಾಡ್ಲರ್ ಕಿಚನ್ ಇದು. ಸೊ ಕಿಚನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ, ಸ್ಪೇಸಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಕಿಚನ್ ಕೂಡ. ಸೊ ನೋಡ್ಬೋದು SS ಎಲ್ಲ ಅಷ್ಟೇ JSL ಕಂಪ್ನಿ ಇದೆಲ್ಲ. ಸೊ SS ಬಾಸ್ಕೆಟ್ಸ್ ಎಲ್ಲ JSL ಕಂಪ್ನಿದು ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್, ಇದು ಕಾಮನ್ ರೂಮ್ ಇದು. ಸೊ ಏನು ಕೆಳಗಡೆ ನೋಡೋದಿಲ್ಲ, ಸೇಮ್ ಸೈಜ್ ಇರುತ್ತೆ ರೂಮ್ ಕೂಡ ಅಷ್ಟೇ. ಸೊ ಇದರಲ್ಲಿ ಅಷ್ಟೇ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟು ಮತ್ತು ಸ್ಟ್ಯಾಂಡಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಕ್ವೀನ್ ಸೈಜ್ ಕಾಟ್ ಫಿಕ್ಸ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಇರುವಂಥದ್ದು ಇದು. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೇಮ್ ಒಂದು ಕಡೆ 2.5 ಫೀಟು, ಒಂದು ಕಡೆ 2 ಫೀಟ್ ಕೊಟ್ಟಿದ್ದಾರೆ ಗ್ಯಾಪ್ ಕೂಡ, ಕಾಟ್ ಎಲ್ಲ ಫಿಕ್ಸ್ ಮಾಡಿ. ಸೊ ಇದೊಂದು ರೂಮ್ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಟ್ಯಾಪು ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಇರುತ್ತೆ ಎಲ್ಲನೂ. ಸೊ ಕಾಮನ್ ರೆಸ್ಟ್ ರೂಮ್ದು ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಇದು ರೂಮ್ ಇದು, ಮಾಸ್ಟರ್ ಬೆಡ್ರೂಮ್ ಇದು. ಇದು ರೂಮ್ಸ್ ತುಂಬ ಡೀಸೆಂಟ್ ಇದೆ. ಲೈಕ್ ರೂಮ್ ಸೈಜ್ ಬಂದ್ಬಿಟ್ಟು 9/9 ಇದೆ ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದರಲ್ಲಿ ಸ್ಲೈಡಿಂಗ್ ಕಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ವಿಂಡೋ ಕೂಡ ಕೊಟ್ಟಿದ್ದಾರೆ. ಈ ರೂಮ್ಗೆ ಅಡಿಷನಲ್ ಆಗಿ ಒಂದು ಬಾಲ್ಕನಿ ಕೂಡ ಆ್ಯಡ್ ಆಗಿದೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇದೆ ಇದಕ್ಕೆ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ನೋಡ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಕಬೋರ್ಡ್ ಒಳಗಡೆ. ಸೊ ಇದು ಬಾಲ್ಕನಿ ಇದು. ಡೋರ್ಸ್ ಎಲ್ಲ ಅಷ್ಟೇ ಪ್ಲಸ್ ಡೋರ್ಸ್ ಇರುತ್ತೆ. ವಾಸ್ಕಲಲ್ಲಿ ರೆಡ್ ಸಾಲ್ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬಾಲ್ಕನಿ ನೋಡ್ಬೋದು. ಬಾಲ್ಕನಿ ಸ್ಪೇಸ್ ಕೂಡ ಅಷ್ಟೇ 3 ಫೀಟ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಿತ್ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ ಫ್ರಂಟ್ಗೆ. ಏರಿಯಾ ಕೂಡ ನೋಡ್ಬೋದು, ತುಂಬ ಅಂದರೆ ತುಂಬ ಡೀಸೆಂಟ್ ಆಗಿದೆ. ಒಳ್ಳೆ ರೆಂಟಲ್ ಬರುವಂಥದ್ದು ಇದು. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದೆ ಈ ರೂಮ್ಗೆ. ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ರೆಸ್ಟ್ ರೂಮ್ಸ್ ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ ವಿತ್ ಸೆಲೆಕ್ಟೆಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲನೂ ನೋಡ್ಬೋದು, ಎಲ್ಲನೂ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲನೂ. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೆವಲಪ್ ಆಗಿದೆ. ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಇರುವಂಥದ್ದು. ಸೊ ಇದು ಟೋಟಲ್ ಬಿಲ್ಡಿಂಗ್ಗೆ ಬಂದ್ಬಿಟ್ಟು 55,000 ರೆಂಟ್ ಬರುತ್ತೆ, 55,000 ರೆಂಟ್ ಬರುತ್ತೆ. ಇಲ್ಲ ಒಂದು ಮನೇಲಿ ಓನರ್ ಇದ್ಕೊಂಡು ಒಂದು 40,000, ಸೊ 35,000 to 40,000 ಅಂತ ಗ್ಯಾರಂಟಿ ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ ಏರಿಯಾಗೆ. ಸೊ ಬೇಗ ರೆಂಟಲ್ ಕೂಡ ಮೂವ್ ಆಗ್ತಾರೆ ಮನೆಗೆ. ಸೊ ಇಷ್ಟಿದು ಫಸ್ಟ್ ಫ್ಲೋರಲ್ಲಿ 2 BHK ಇದು. ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ಒಂದು ಸೈಡ್ಗೆಲ್ಲ ಫುಲ್ ನೀಟಾಗಿ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಎಲ್ಲೆಲ್ಲಿ ಪ್ಯಾಸೇಜ್ ಬಿಟ್ಟಿದ್ದಾರೆ ಅಲ್ಲೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಸೊ ಸೆಕೆಂಡ್ ಫ್ಲೋರ್ ಅದು 2 BHK ಇದು. ಹೀಗೇನು ನಾವು ಫಸ್ಟ್ ಫ್ಲೋರ್ ನೋಡಿದ್ರಲ್ಲ ಸೇಮ್ ಇರುತ್ತೆ ಸೆಕೆಂಡ್ ಫ್ಲೋರ್ ಕೂಡ, ಏನೂ ಚೇಂಜಸ್ ಇರೋದಿಲ್ಲ. ಸೇಮ್ ವರ್ಕ್ ಮಾಡಿದರೆ ಏನೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಸೊ ಅದು ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಸೊ ವಿತ್ PU ಪಾಲಿಶ್ ಕೊಟ್ಟಿರುವಂಥ ಲಾಕಿಂಗ್ ಎಲ್ಲ ಅಷ್ಟೇ ಎಲ್ಲ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದರೆ. ಹ್ಯಾಂಡೆಲ್ಲ ಲಾಕ್ ಎಲ್ಲ ಅಷ್ಟೇ. ಸೊ ಹಾಲ್ ಇದು. ಹಾಲಲ್ಲಿ ಕೂಡ ನೋಡ್ಬೋದು ಸೇಮ್ POP. ಸೊ ಕಿಚನ್ನು TV ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಮಾಡ್ಲರ್ ಕಿಚನ್ ಇದು. ಇದು ಕಾಮನ್ ರೂಮ್ ಇದು. ಇದರಲ್ಲಿ ಫಿಕ್ಸ್ಡ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ, ಕ್ವೀನ್ ಸೈಜ್ ಕಾಟ್ದು. ಇಲ್ಲೊಂದು ಕಾಮನ್ ರೆಸ್ಟ್ ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ವಿತ್ ಆ ರೂಮ್ಗೂ ಎಲ್ಲ ರೂಮ್ಗೂ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. 2 BHK 3 ಮನೆಗೂ ಸೊ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಹೇಳಿದ್ನಲ್ಲ ಇದು ರೆಂಟಲ್ ಡಿಮ್ಯಾಂಡಬಲ್ ಇರೋ ಹೇಗಂತಂದರೆ ಇಲ್ಲೆಲ್ಲ ಒಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ ಇದೆ. ಸೊ ಲೈಕ್ ಇನ್ಫೋಸಿಸ್, ಕೊಲಿನ್ಸ್, ಏರೋಸ್ಪೇಸು ಈ ಥರ ಒಳ್ಳೆ ಟಾಪ್ಸ್ ಸೊ MNC ಕಂಪ್ನೀಸ್ ಎಲ್ಲಿದೆ. ಮತ್ತು KW ಇಂಡಸ್ಟ್ರಿ ಏರಿಯಾ ಕೂಡ 4,000 ಎಕರ್ಸಲ್ಲಿರುವಂಥದ್ದು. ತುಂಬ ಎಂಪ್ಲಾಯ್ಮೆಂಟ್ ಇದೆ. ಅಲ್ಲಿಂದನೂ ಕೂಡ ಒಳ್ಳೆ ರೆಂಟಲ್ ಸಿಗುತ್ತೆ ಇಲ್ಲಿ. ಮತ್ತು ಏರ್ಪೋರ್ಟ್ ಎಂಪ್ಲಾಯ್ಸ್ ಇದೆ, BSF, CSF.
ಮತ್ತು ರೇವಾ ಯೂನಿವರ್ಸಿಟಿ ಜಸ್ಟ್ ಇಲ್ಲಿಂದ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ ಮನೆಗೆ. ಸೊ ಈ ಥರ ಒಳ್ಳೆ ರೆಂಟಬಲ್ ಡಿಮ್ಯಾಂಡಬಲ್ ಇರೋಂಥ ಏರಿಯಾ ಕೂಡ ಇದು. ಸೊ ಇದು ಟೆರೆಸ್, ಇದು ಟೆರೆಸ್ ಕೂಡ ನೋಡ್ಬೋದು. ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಟೆರೆಸ್ಗೆಲ್ಲನೂ. ಸೊ ಇಲ್ಲೂ ಒಂದು ವಾಷಿಂಗ್ ಏರಿಯಾ ಮತ್ತು ಒಂದು ಟ್ಯಾಂಕ್ ಪ್ರೊವೈಡ್ ಮಾಡಿ ಸಿಂಟೆಕ್ಸ್ ಟ್ಯಾಂಕ್ಸ್ ಕೊಟ್ಟಿದ್ದಾರೆ. ಟ್ಯಾಂಕ್ ಕೂಡ 2000 ಲೀಟ್ರ್ ಕೆಪಾಸಿಟಿ ಇರೋದು ಕೊಟ್ಟಿದ್ದಾರೆ. ಮತ್ತು ಅದು ಒಂದು ವಾಷಿಂಗ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಚೂಡಿ ಈಗೇನು ಜೂಮ್ ಮಾಡಿ ತೋರಿಸಿನಲ್ಲ, ಅದು ಬಂದ್ಬಿಟ್ಟು ಸಲಾರ್ಪುರಿ ಟೆಕ್ ಪಾರ್ಕ್. ಅದು ಇನ್ನೂ ಓಪನ್ ಆಗಲ್ಲ, ಶಾರ್ಟ್ಲಿ ಓಪನ್ ಆಗುತ್ತೆ. ಅದನ್ನು ಬಿಲ್ಡಿಂಗ್ ಕಾಣಿಸಿದೆ, ಅದೇ ನೋಡಿ. ಇವನ್ ಬಾಗ್ಲೂರು ಕ್ರಾಸ್ ಮೆಟ್ರೋ ಸ್ಟೇಷನ್ ಕೂಡ ಆ ಬಿಲ್ಡಿಂಗ್ ಪಕ್ಕದಲ್ಲೇ ಇರುವಂಥದ್ದು. ಸೊ ಇಲ್ಲಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಕಥ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಇದು ಬ್ಯಾಂಕ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಪ್ರೈಸ್ ಬಂದ್ಬಿಟ್ಟು 1,15,00,000 ಹೇಳ್ತಾ ಇದ್ದಾರೆ. 1,15,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ. ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಏರ್ಪೋರ್ಟ್ ಮೇನ್ ರೋಡ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಯಲಹಂಕಗೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ಇದು ಒಳ್ಳೆ ಲೊಕೇಶನಲ್ಲಿದೆ. ಸೊ ಸರೌಂಡಿಂಗ್ ಎಲ್ಲ ಸಲ ಕಾಲೇಜಸ್ಸು ಮತ್ತು ಸ್ಕೂಲ್ಸ್ಗೆಲ್ಲ ತುಂಬ ಟಾಪ್ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತು DPS ಇದೆ, NPS ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ, ವಿದ್ಯಾಶಿಲ್ಪಿ ಅಕಾಡೆಮಿ ಇದೆ, ಮತ್ತು ಲುಂಬಿನಿ ಗಾರ್ಡನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅಮೃತಾನಂದಮಯಿ ಸ್ಕೂಲ್ ಅಂತ ಇದೆ. ಸೊ ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಜಸ್ಟ್ ವಾಕೇಬಲ್ ಇದೆ, ಮತ್ತು ಬೃಂದಾವನ್ ಕಾಲೇಜ್ ಇದೆ, ನಿಟ್ಯ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ, VIT ಕಾಲೇಜ್, ಈ ಥರ ಒಳ್ಳೊಳ್ಳೆ ಕಾಲೇಜಸ್ ಕೂಡ ಇದೆ. ಮತ್ತು BMTC ಬಸ್ಸಸ್ಗೆಲ್ಲ ಅಷ್ಟೇ ತುಂಬ ನಿಯರ್ ಬೈ ಇದೆ. ಸೊ ಜಸ್ಟ್ ಮೈನ್ ರೋಡ್ಗೆ ಎಲ್ಲ ಒಂದು ವಾಕೇಬಲ್ ಇದೆ, ಬಾಗ್ಲೂರು ಮೈನ್ ರೋಡ್ಗೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ. ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಆ ನಂಬರ್ಗೆ ಕಾಲ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.